ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಯಾರ ಮೇಲಾದರೂ ರಾಯರ ಕೃಪೆ ಬಿತ್ತು ಅಂದರೆ, ರಾಯರ ಅನುಗ್ರಹ ಅವ್ರಿಗೆ ಸಿಕ್ತು ಅಂದರೆ, ಆ ಗುರುಗಳ ಕೃಪೆಯಿಂದ, ಆ ಗುರುಬಲದಿಂದ ಅವರು ಎಂಥ ಸ್ಥಾನಕ್ಕೆ ಹೋಗ್ತಾರೆ ಅಂತ ಊಹೆ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗತ್ತೆ. ರಾಯರು ಭಕ್ತರನ್ನ ಯಾವತ್ತೂ ಕೈಬಿಟ್ಟಿಲ್ಲ. ಅವ್ರ ಭಕ್ತಿ ರಾಯರ ಮೇಲೆ ನಿಷ್ಠೆಯಿಂದ ಇತ್ತು ಅಂದರೆ, ಅವ್ರು ಹೋಗ್ತಿರೋ ದಾರಿ ಸರಿಯಾಗಿದೆ ಅಂದರೆ ಅಂಥವ್ರಿಗೆ ರಾಯರು ಬೇಗನೆ ಸ್ಪಂದಿಸ್ತಾರೆ. ಅಂಥವ್ರ ಜೀವನದಲ್ಲಿ ರಾಯರ ಕೃಪೆ ಸಿಕ್ಕಿ ಅವರು ಎಂಥ ಸ್ಥಾನಕ್ಕೆ ಬಂದರು ಅಂತ ಅಂಥವ್ರ ಬಗ್ಗೆ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸುಧಾಮೂರ್ತಿಯವ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವರೀಗ ಯಾವ ರೀತಿ ಇದ್ದಾರೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಒಂದು ಇನ್ಫೋಸಿಸ್ ಅನ್ನೋ ಸಂಸ್ಥೆ ಕಟ್ಟಿದ್ದಾರೆ ಅಂದರೆ, ಅದು ಆ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದರಿಂದೇ ಒಂದು ಯಾವುದಾದ್ರೂ ದೊಡ್ಡ ಶಕ್ತಿ ಇದ್ದೇ ಇರುತ್ತೆ. ಈಗ ಸಾವಿರಾರು ಕೋಟಿ ಒಡತಿ ಸುಧಾಮೂರ್ತಿಯವರು. ಇವರು ಆ ಒಂದು ಸಂಸ್ಥೆ ಕಟ್ಟೋದಕ್ಕಿಂತ ಮೊದಲು ಇವರೇನು ಶ್ರೀಮಂತರಾಗಿರಲಿಲ್ಲ. ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಇವರು ಆಗ ತುಂಬಾ ಕಷ್ಟಪಡ್ತಾಯಿದ್ರು. ಆಗ ಇವ್ರಿಗೊಂದು ಛಲ ಇತ್ತು, ಒಂದು ಸಂಸ್ಥೆ ಕಟ್ಟಿ ಅಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಕೊಡಬೇಕು ಅಂತ. ಇವ್ರಿಗೆ ಅದೊಂದು ಕನಸಾಗಿತ್ತು. ಆ ಸಂಸ್ಥೆ ಕಟ್ಟಬೇಕಾದ್ರೆ ಸುಧಾಮೂರ್ತಿಯವರು ರಾಘವೇಂದ್ರ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡಿದ್ರು. ಈ ಒಂದು ಸಂಸ್ಥೆ ಅಭಿವೃದ್ಧಿ ಆಗಬೇಕು, ಇದು ತುಂಬ ದೊಡ್ಡ ಮಟ್ಟದಲ್ಲಿ ತಲುಪಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರಂತೆ. ಆಗ ಈ ಸಂಸ್ಥೆ ಏನು ಲಾಭದಲ್ಲಿ ಇರಲಿಲ್ಲ. ಇದು ಈಗ ಈ ಮಟ್ಟಕ್ಕೆ ಬರೋದಕ್ಕೆ ಇದರ ಹಿಂದೆ ತುಂಬ ಶ್ರಮನೂ ಇದೆ. ಆಗ ಸುಧಾಮೂರ್ತಿಯವರು ಕೆಲವೊಂದು ಸೇವೆ ಮಾಡ್ತಾಯಿದ್ರು. ರಾಯರ ಮಠಕ್ಕೆ ಹೋಗಿ ರಾಯರನ್ನ ಪ್ರಾರ್ಥನೆ ಮಾಡ್ತಾ ಅಲ್ಲಿ ತುಂಬಾ ಸೇವೆ ಎಲ್ಲ ಮಾಡ್ತಾಯಿದ್ರು. ಅದೇ ರೀತಿ ರಾಯರ ಕೃಪೆ ಇವ್ರ ಮೇಲೆ ಬಿತ್ತು. ಈಗ ಆ ಒಂದು ಸಂಸ್ಥೆ ಯಾವ ರೀತಿ ಬೆಳೆದಿದೆ ಅಂತ ಎಲ್ರಿಗೂ ಗೊತ್ತು. ಈಗ ನಾವು ಕೆಲವೊಂದು ಸಂಸ್ಥೆಗಳನ್ನೆಲ್ಲ ನೋಡ್ತೀವಿ. ಅಲ್ಲಿ ಅವ್ರಿಗೆ 10 ಕೋಟಿ ಲಾಭ ಇದೆ ಅಂದ್ರೇ ಅವರು ನಡವಳಿಕೆನೇ ಬೇರೆ ರೀತಿ ಇರುತ್ತೆ, ತುಂಬ ಅದೆಲ್ಲ ಇರುತ್ತೆ. ಆದರೆ ಈಗ ಸುಧಾಮೂರ್ತಿಯವರು ಸಾವಿರಾರು ಕೋಟಿ ಒಡತಿ. ಆ ಸಂಸ್ಥೆಯಿಂದ ಎಷ್ಟೋ ಸಾವಿರಾರು ಕೋಟಿ ಗಳಿಕೆ ಇದೆ. ಈಗಲೂ ಒಂದು ಸಾಧಾರಣ ಮಹಿಳೆ ರೀತಿ ಮಂತ್ರಾಲಯಕ್ಕೆ ಹೋಗಿ ಈಗಲೂ ಅಲ್ಲಿ ರಾಯರ ಸೇವೆ ಮಾಡ್ತಾರೆ. ಅವರು ಎಲ್ಲೂ ಅಹಂ ಅನ್ನೋದಿಲ್ಲ. ಅದಕ್ಕೆ ರಾಯರು ಅವರು ಕೈ ಬಿಟ್ಟಿಲ್ಲ. ನಾವು ಅಂದ್ಕೊಂಡಿರೋ ಉದ್ದೇಶ ಒಳ್ಳೆಯದಾಗಿತ್ತು ಅಂದರೆ ರಾಯರು ಅಂಥವ್ರ ಜೀವನದಲ್ಲಿ ಯಾವ ರೀತಿ ಬೆಳಕು ತರ್ತಾರೆ ಅಂತ ಸುಧಾಮೂರ್ತಿಯವರು ಒಂದು ಉದಾಹರಣೆ. ಇನ್ನೂ ಸಾಕಷ್ಟು ಜನ ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತಾ ಇರ್ತೀನಿ. ನನ್ನ ಹಿಂದಿನ ವಿಡಿಯೋಲ್ಲೂ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ರಾಯರ ಪ್ರಭಾವ ಯಾರ್ಯಾರ ಮೇಲೆ ಬಿದ್ದಿದೆ, ಅವರು ಎಂಥ ಸ್ಥಾನಕ್ಕೆ ಬಂದಿದ್ದಾರೆ ಅಂತ. ಮತ್ತು ಹಲವಾರು ರಾಯರ ಪವಾಡ, ರಾಯರ ಸೇವೆಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೀವಿನ್ನೂ ಅದನ್ನು ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ಆ ವಿಡಿಯೋನ ನೋಡಿ. ಮತ್ತು ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.